ಹಲೋ ಎವ್ರಿವನ್, ವೆಲ್ಕಮ್ ಟು ಪೊಲಿಟಿ ಯೂನಿವರ್ಸ್. ಈಗಾಗಲೇ ಪ್ಯಾರಲಲ್ ಯೂನಿವರ್ಸ್ಗಳಲ್ಲಿ ನಾವು ಬೇರೆ ಬೇರೆ ಸಬ್ಜೆಕ್ಟ್ಗಳನ್ನು ಕಲಿತಾ ಇದ್ದೇವೆ. ಈಗ ಕಾಲಿಟ್ಟಿರೋದು ಪೊಲಿಟಿಯ ಜಗತ್ತಿಗೆ. ಹಾಗಾಗಿ ಇಲ್ಲಿ ಕಾಲಿಟ್ಟ ಮೇಲೆ ಕಂಪ್ಲೀಟ್ ಆಗಿ ನಮ್ಮ ಮೈಂಡ್ಸೆಟ್ ಪೊಲಿಟಿಗೆ ಏನು ಬೇಕು ಅದಾಗಿರುತ್ತೆ. ಮೊದಲನೇ ವಿಡಿಯೋ ಇದು. ಕಂಪ್ಲೀಟ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಮತ್ತು ಇದರ ಜೊತೆ ಡಿಸ್ಕ್ರಿಪ್ಷನ್ನಲ್ಲಿ 2 ಲಿಂಕ್ ಇದೆ. ಒಂದು ಈ PDF ನೋಟ್ಸಿನ ಲಿಂಕ್ ಡೌನ್ಲೋಡ್ ಮಾಡ್ಕೋಬಹುದು. ಅದರ ಜೊತೆ ಇನ್ನೊಂದು ಟೆಸ್ಟ್ ಪ್ರಾಂಪ್ಟಿನ ಲಿಂಕ್ ಇದೆ. ಆ ಪ್ರಾಂಪ್ಟನ್ನು ಅಥವಾ ಆ PDF ಡೌನ್ಲೋಡ್ ಮಾಡಿಕೊಂಡು ಪ್ರಾಂಪ್ಟನ್ನು ಕಾಪಿ ಮಾಡಿ ಜೆಮಿನಿಯಲ್ಲಿ ಕೊಡ್ತಾ ಪ್ರಾಂಪ್ಟ್ ಕೊಡ್ತಾನೆ PDF ಅಪ್ಲೋಡ್ ಮಾಡಿ. ಆಮೇಲೆ ಅದು ನಿಮಗೆ ಆನ್ಸರ್ ಮಾಡುತ್ತೆ. ಲಾಸ್ಟಲ್ಲಿ ಪ್ರಿಲಿಮ್ಸ್ ಆರ್ ಮೇನ್ಸ್ ಯಾವ ಟೆಸ್ಟ್ ತಗೊಳ್ತೀರಾ ಅಂತ ಕೇಳುತ್ತೆ. ಪ್ರಿಲಿಮ್ಸ್ ಅಂತ ಕೊಡಿ. ಸಾಧ್ಯವಾದಾಗೆಲ್ಲ ಪ್ರಿಲಿಮ್ಸ್ ಅಂತ ಕೊಡ್ತಾ ಹೋಗಿ. ಮೇನ್ಸ್ ಯಾವಾಗ ಇಂಪಾರ್ಟೆಂಟ್ ಅಂತ ನಾನು ಹೇಳ್ತೇನೆ ಆವಾಗ ಮೇನ್ಸನ್ನು ಕೊಡ್ಬೋದು. ನೀವು ಟ್ರೈ ಮಾಡ್ಬೋದು ಎರಡನ್ನೂ ಕೊಟ್ಟು. ಆಮೇಲೆ ಅದಕ್ಕೆ ಒಂದು ಬ್ಲೂ ಪ್ರಿಂಟನ್ನು ಬೇಕಿದ್ರೆ ಕೇಳ್ಬೋದು ಅದರ ಹತ್ರ. ಡಿಸಾಸ್ಟರ್ ಮ್ಯಾನೇಜ್ಮೆಂಟಿನ ಮೊದಲನೇ ವಿಡಿಯೋದಲ್ಲಿ ಸ್ವಲ್ಪ ಡೀಟೇಲಾಗಿ ತಿಳಿಸಿದ್ದೇನೆ. ಓಕೆನಾ? ಹಾಗಾಗಿ ಟೆಸ್ಟ್ ತಗೊಳ್ಳಿ. ಪ್ರಿಲಿಮ್ಸ್ ಟೆಸ್ಟ್ ತಗೊಳ್ತಾನೆ ಇರಿ. ಅದು ಯಾವುದೇ ಕಾನ್ಸೆಪ್ಟಲ್ ಕ್ಲಾರಿಟಿಗೆ ತಗೊಳ್ಳೋದು ಮುಖ್ಯ. ಪೊಲಿಟಿಯನ್ನು ಸ್ಟಾರ್ಟ್ ಮಾಡೋಣ. ತುಂಬ ಜನ ಲಕ್ಷ್ಮೀಕಾಂತ್ ಹಾಗಾಗಿ ಬೇರೆ ಬೇರೆ ವಿಡಿಯೋಗಳನ್ನು ಅಥವಾ ಬೇರೆ ಬೇರೆ ಟಾಪಿಕ್ಗಳನ್ನು ನೋಡಿರ್ತಾರೆ. ಆದರೆ ಬೇಸಿಕ್ ಆಗಿ ಫೌಂಡೇಶನನ್ನು ಅವರು ಸರಿಯಾಗಿ ಅಬ್ಸರ್ವ್ ಮಾಡಿರೋದಿಲ್ಲ. ನಾನು ಡೈರೆಕ್ಟಾಗಿ ಅದು ಯಾವ ಟಾಪಿಕನ್ನು ಈಗ ಸ್ಟಾರ್ಟ್ ಮಾಡ್ತಾ ಇಲ್ಲ. ಪೊಲಿಟಿಯನ್ನು ಹೇಗೆ ತಿಳ್ಕೊಂಡ್ರೆ ಒಳ್ಳೆಯದು ಅಂತ ರಿಸರ್ಚ್ ಮಾಡಿ ಅದರ ಮೂಲಕ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಕಂಪ್ಲೀಟ್ ಬೇಸಿಕ್ಕಿಂದ. ಮೊದಲು ಒಂದು ಸೀರೀಸ್ ಇದೆ. ನೀವು ವಿಡಿಯೋದಲ್ಲಿ ಪ್ಲೇಲಿಸ್ಟಿಗೆ ಹೋದರೆ, ಯೂಟ್ಯೂಬ್ ಚಾನಲ್, ಈ ಚಾನಲಿನ ಪ್ಲೇಲಿಸ್ಟಿಗೆ ಹೋದರೆ ಅಲ್ಲಿ ಒಂದು ಪೊಲಿಟಿ ಪ್ಲೇಲಿಸ್ಟ್ ಇದೆ ಹಳೆಯದು. ಆದರೆ ಅಲ್ಲಿ ಎಲ್ಲ ಟಾಪಿಕ್ಗಳು ಕವರ್ ಆಗಿಲ್ಲ. ಅಲ್ಲೂ ಕೆಲವೊಂದು ಕಾನ್ಸೆಪ್ಟ್ಗಳು ನಿಮಗೆ ಚೆನ್ನಾಗಿ ಅರ್ಥ ಆಗಬಹುದು. ಆದರೆ ಬೇಸಿಕ್ ಈ ಲೆವೆಲಿಂದ ಅಲ್ಲಿ ನಾನು ಹೇಳಿಲ್ಲ. ಸಮಯದ ಮಿತಿ ಇರೋದರಿಂದ ಮತ್ತು ಕೆಲವು ಸಮಸ್ಯೆಗಳಾದಾದಮೇಲೆ ಬಂತು. ಹಾಗಾಗಿ ಅಲ್ಲೇ ಸ್ಟಾಪ್ ಮಾಡಿದೆ ಅದನ್ನು. ಈಗ ತುಂಬ ಬೇಸಿಕ್ಕಿಂದ 0 ಇಂದ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. 0 ಕಂಪ್ಲೀಟ್. ಹಾಗಾಗಿ ನಮ್ಮ ಮೊದಲನೇ ಪ್ರಶ್ನೆ ಏನಂತಂದರೆ, ವೈ ಡು ಹ್ಯೂಮನ್ಸ್ ನೀಡ್ ರೂಲ್ಸ್ ಅಂತ. ವೈ ವಿ ನೀಡ್ ರೂಲ್ಸ್. ಇದು ಬರೀ ಪೊಲಿಟಿಗೆ ಮಾತ್ರ ಸಂಬಂಧಪಟ್ಟಿರೋದಲ್ಲ, ಎಥಿಕ್ಸಿಗೂ ಸಂಬಂಧಪಟ್ಟಿರೋದು. ಇಫ್ ಯು ಡೋಂಟ್ ಹ್ಯಾವ್ ಎನಿ ರೂಲ್ಸ್, ವಾಟ್ ವಿಲ್ ಬಿ ದ ಔಟ್ಕಮ್? ಸಮಾಜದಲ್ಲಿ ಯಾವುದೇ ರೂಲ್ಸ್ ರಿಸ್ಟ್ರಿಕ್ಷನ್ಸ್ ಇರಲೇ ಇಲ್ಲ ಅಂತಂದರೆ ಕೆಟ್ಟ ಘಟನೆಗಳು ಜಾಸ್ತಿ ನಡೀತಾ ಇತ್ತಾ, ಒಳ್ಳೆಯ ಘಟನೆಗಳು ಜಾಸ್ತಿ ನಡೀತಾ ಇತ್ತಾ? ಥಿಂಕ್ ಮಾಡಿ. ರೂಲ್ಸ್ ಇಲ್ಲ. ಚಿಕ್ಕವರಿದ್ದಾಗ ಒಂದು ಯೋಚನೆ ಬಂದಿರುತ್ತೆ ಅಲ್ವಾ ಎಲ್ರಿಗೂ. ಎಲ್ಲ ಕಡೆನೂ ನಮಗೆ ಬೈತಾರೆ, ರೂಲ್ಸು ರಿಸ್ಟ್ರಿಕ್ಷನ್ಸೇ ಇದೆ. ಯಾವಾಗ ಸ್ವಾತಂತ್ರ್ಯ ಸಿಗುತ್ತೆ ನಮಗೆ? ಯಾವಾಗ ದೊಡ್ಡವರಾಗ್ತೇವೆ? ದೊಡ್ಡವರಾದ್ಮೇಲೆ ಮತ್ತೆ ಯಾವಾಗ ಚಿಕ್ಕವರಾಗಬೇಕಿತ್ತು, ನಾವು ಹಾಗಿರಬೇಕಿತ್ತು, ಹೀಗಿರಬೇಕಿತ್ತು, ಆವಾಗಲೇ ಚೆನ್ನಾಗಿತ್ತು ಅಂತ. ಪ್ರೆಸೆಂಟಲ್ಲಿ ಬದುಕೋದು ಕಡಿಮೆ ನಾವು. ಇರಲಿ, ರೂಲ್ಸ್ ಯಾಕೆ ಬೇಕು ಅಂತ ಇಲ್ಲಿ ನೋಡ್ತಾ ಇದ್ದೇವೆ. ವೈ ಡು ಹ್ಯೂಮನ್ಸ್ ನೀಡ್ ರೂಲ್ಸ್? ರೂಲ್ಸ್, ಉದಾಹರಣೆಗೆ ಒಂದು ಸೊಸೈಟಿ ಇದೆ, ಅಲ್ಲಿ ರೂಲ್ಸೇ ಇಲ್ಲ. ಇಮ್ಯಾಜಿನ್ ಅ ಸೊಸೈಟಿ ವಿತ್ ನೋ ರೂಲ್ಸ್. ಯಾವ ರೂಲ್ಸ್ ಇಲ್ಲ, ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದರ ಅರ್ಥ ಏನು? ನೋ ಒನ್ ಈಸ್ ಸೇಫ್. ಯಾರು ಯಾರ ಮೇಲೆ ಬೇಕಾದರೂ ಕೆಟ್ಟ ಕೆಲಸಗಳನ್ನು, ಕೊಲೆ, ಸುಲಿಗೆ, ಅತ್ಯಾಚಾರಗಳನ್ನು ನಡೆಸಬಹುದು. ಸ್ಟ್ರಾಂಗ್ ಪೀಪಲ್ ಮೇ ಹಾರ್ಮ್ ದಿ ವೀಕ್. ಯಾರ ಹತ್ರ ಮನಿ ಪವರ್ ಇರುತ್ತೋ, ಯಾರ ಹತ್ರ ಮಜಲ್ ಪವರ್ ಇರುತ್ತೋ, ಯಾರ ಹತ್ರ ಅಧಿಕಾರ, ಹಣ ಇದೆಲ್ಲ ಜಾಸ್ತಿ ಇರುತ್ತೋ ಅವರೇನು ಮಾಡ್ತಾರೆ? ಇಲ್ಲದವರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಡಿಸ್ಪ್ಯೂಟ್ಸ್ ಕೆನಾಟ್ ಬಿ ಸೆಟಲ್ಡ್. ಯಾರು ದಬ್ಬಾಳಿಕೆಗೆ, ಅತ್ಯಾಚಾರಕ್ಕೆ ಒಳಗಾಗಿರ್ತಾರೋ ಅಥವಾ ತೊಂದರೆಗೆ ಒಳಗಾಗಿರ್ತಾರೋ ಅವರಿಗೆ ಪರಿಹಾರಗಳು ಸಿಕ್ಕೋದೇ ಇಲ್ಲ. ಯಾರ ಹತ್ರ ಹೋಗಿ ಪ್ರಶ್ನೆ ಮಾಡಬೇಕು ಅವರು? ರೂಲ್ಸೇ ಇಲ್ಲ ಅಂತಂದರೆ. ಮತ್ತು ಲೈಫ್ ಬಿಕಮ್ಸ್ ಅನ್ಪ್ರೆಡಿಕ್ಟಬಲ್ ಆ್ಯಂಡ್ ಅನ್ಫೇರ್. ಊಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ನಾಳೆ ಯಾರೋ ಬಂದು ನಮ್ಮ ಹಣವನ್ನು ಕಿತ್ಕೊಂಡು ಹೋಗಬಹುದು. ಏನು ಬೇಕಾದರೂ ಆಗಬಹುದು ಅಂತ ಸಮಾಜದಲ್ಲಿ. ಹಾಗಾಗಿ ರೂಲ್ಸ್ ಎಷ್ಟು ಮುಖ್ಯ ಅಂತ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ರೂಲ್ಸ್ ಬ್ರಿಂಗ್ ಆರ್ಡರ್ ಇನ್ ಹ್ಯೂಮನ್ ಬಿಹೇವಿಯರ್. ಯಾರಾದರೂ ಒಂದು ನಿಯಮವನ್ನು ಹೇರಿದಾಗ ಮಾತ್ರ ನಮಗೆ ಅಲ್ಲಿ ಒಂದು ಆರ್ಡರ್ ಅಂತ ಅನ್ನೋದು ಕಾಣಿಸ್ತಾ ಹೋಗುತ್ತೆ ಅಲ್ವಾ? ಏನು ನಿಯಮಗಳೇ ಇಲ್ಲ ಅಂತಂದರೆ, ರ್ಯಾಂಡಮ್ ಆಗೆಲ್ಲ ನಡೀತಾ ಇದೆ ಅಂತಂದರೆ ಅಲ್ಲಿ ನಿಶ್ಚಿತತೆ, ಸರ್ಟಿನಿಟಿ ಇರೋದಿಲ್ಲ. ರೂಲ್ಸ್ ಎನ್ಶೋರ್ ದಟ್ ಎವ್ರಿ ಒನ್ ಕ್ಯಾನ್ ಲಿವ್ ಟುಗೆದರ್ ವಿತ್ ಡಿಗ್ನಿಟಿ ಆ್ಯಂಡ್ ಸೆಕ್ಯೂರಿಟಿ. ಯಾವಾಗ ರೂಲ್ಸ್ ಇರುತ್ತೋ ಪ್ರತಿಯೊಬ್ಬರು ಘನತೆಯಿಂದ ಬದುಕಬಹುದು. ಅಂದರೆ ರೂಲ್ಸ್ ಇದ್ದಾಗ ಬೇರೆಯವರು ಬಂದು
ನಮ್ಮ ಮೇಲೆ ಮಾಡುವಂಥ ದಬ್ಬಾಳಿಕೆನ ನಾವು ಪ್ರಶ್ನೆ ಮಾಡ್ತೇವೆ. ರೂಲ್ಸ್ ಹೀಗಿದೆ, ಇದನ್ನು ಉಲ್ಲಂಘಿಸಲಿಕ್ಕೆ ನಿನ್ನ ಹತ್ರ ಹಕ್ಕುಗಳಿಲ್ಲ ಅಂತ ಕೇಳ್ತೇವೆ. ಸಮಸ್ಯೆಗಳಾದರೆ ಇರುವ ವ್ಯವಸ್ಥೆಗಳನ್ನು ಉಪಯೋಗಿಸ್ಕೊಳ್ತೇವೆ. ರೈಟ್ಸ್ ಪ್ರೊಟೆಕ್ಟ್ ಆಗುತ್ತೆ, ಕಾನ್ಫ್ಲಿಕ್ಟ್ಗಳು ಕಡಿಮೆ ಆಗುತ್ತೆ. ರೂಲ್ಸಿಂದ ಫೇರ್ನೆಸ್, ಇಕ್ವಾಲಿಟಿ, ಜಸ್ಟಿಸ್, ಹಾರ್ಮೋನಿ ಎಲ್ಲ ಕ್ರಿಯೇಟ್ ಆಗುತ್ತೆ ಅಲ್ವಾ. ರೂಲ್ಸ್ ಬೇಕೇ ಬೇಕು. ಹಾಗಾದರೆ ರೂಲ್ಸ್ ಏನು ಮಾಡುತ್ತೆ? ಉದಾಹರಣೆಗೆ ಮೊದಲನೇದು, ಈಗ ನಮಗೆ ಫಂಡಮೆಂಟಲ್ ರೈಟ್ಸ್ ಅಂತ ಇದೆ. ನಿಜವಾಗ್ಲೂ ಅದೊಂದು ರೂಲ್ಸ್ ಅಲ್ವಾ? ಆ್ಯಕ್ಚುಲಿ ಬೇಸಿಕಲಿ ಅದೊಂದು ರೂಲ್ಸ್. ಸರ್ಕಾರ ಎಲ್ಲ ಸೇವೆಗಳಲ್ಲಿ ಎಲ್ಲರನ್ನ ಸಮಾನವಾಗಿ ಪರಿಗಣಿಸಬೇಕು. ಇದು ಸರ್ಕಾರದ ಮೇಲಿರುವ ರೂಲ್ಸ್. ಅದು ನಮಗೆ ಹೆಲ್ಪ್ ಮಾಡ್ತಾ ಇದೆ. ರೂಲ್ಸ್ ಪ್ರೊಟೆಕ್ಟ್ ಅವರ್ ಫಂಡಮೆಂಟಲ್ ರೈಟ್ಸ್ ಲೈಕ್ ಲೈಫ್, ಫ್ರೀಡಮ್, ಇಕ್ವಾಲಿಟಿ ಆ್ಯಂಡ್ ಪ್ರಾಪರ್ಟಿ. ಅಂದರೆ ನಮಗೆ ಬೇಕಾಗಿರೋ ರೂಲ್ಸ್ಗಳನ್ನು ನಾವು ಫಂಡಮೆಂಟಲ್ ರೈಟ್ಸ್ಗಳ ಮೂಲಕ ಪಡ್ಕೊಳ್ತಾ ಇದ್ದೇವೆ. ಇನ್ನು ರೂಲ್ಸ್ ಮೇಂಟೈನ್ ಆರ್ಡರ್. ರೂಲ್ಸ್ ಪ್ರಿವೆಂಟ್ ಕೇಯಾಸ್ ಆ್ಯಂಡ್ ಎನ್ಶೋರ್ ಪೀಸ್ಫುಲ್ ಕೋ ಎಕ್ಸಿಸ್ಟೆನ್ಸ್ ಅಮಂಗ್ ಪೀಪಲ್. ಎಲ್ಲರೂ ಸಾಮರಸ್ಯದಿಂದ ಬದುಕಬೇಕು ಅಂತಂದರೆ ಸಮಾಜದಲ್ಲಿ ಒಂದು ನಿಯಮಗಳಿರಬೇಕು. ನಿಯಮಗಳೇ ಇಲ್ಲದೆ ಇರೋ ಸಮಾಜ ಗೊಂದಲದ ಗೂಡಾಗುತ್ತೆ, ದುಷ್ಕೃತ್ಯಗಳು ಜಾಸ್ತಿ ಆಗುತ್ತೆ. ಮತ್ತು ರೂಲ್ಸ್ ಪ್ರೊವೈಡ್ ಅ ಮೆಥಡ್ ಟು ಸೆಟಲ್ ಕಾನ್ಫ್ಲಿಕ್ಟ್ ಫೇರ್ಲಿ ಥ್ರೂ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕೋರ್ಟ್ಸ್. ರೂಲ್ಸ್ ಬ್ರೇಕ್ ಮಾಡಿದರೆ ಅದಕ್ಕೆ ಶಿಕ್ಷೆಗಳಿದೆ. ಶಿಕ್ಷೆ ಆಗದೇ ಇದ್ದರೆ ಅದನ್ನು ಪ್ರಶ್ನಿಸಲಿಕ್ಕೆ ಕೋರ್ಟ್ಗಳಿದೆ ಅಲ್ವಾ. ಸಂವಿಧಾನದ ಉಲ್ಲಂಘನೆ ಆಗ್ತಾ ಇದ್ರೂ ಸರ್ಕಾರ ಏನು ಮಾಡ್ತಾ ಇಲ್ಲ ಅಂತಂದರೆ ಕೋರ್ಟ್ ಮಧ್ಯಸ್ಥಿಕೆ ವಹಿಸಿ ಅಥವಾ ಇಂಟರ್ಫಿಯರ್ ಆಗಿ ಹಸ್ತಕ್ಷೇಪದಿಂದ ಏನು ಮಾಡುತ್ತೆ? ಪ್ರಶ್ನೆ ಮಾಡುತ್ತೆ. ವ್ಯವಸ್ಥೆಗಳು ಇರೋದು ರೂಲ್ಸ್ ಬೇಸಿಸ್ ಮೇಲೆ. ಮತ್ತು ಇಕ್ವಾಲಿಟಿಯನ್ನು ಪ್ರಮೋಟ್ ಮಾಡಲಿಕ್ಕೆ ರೂಲ್ಸ್ ಬೇಕೇ ಬೇಕು. ಡಿಸ್ಕ್ರಿಮಿನೇಷನ್ ಮತ್ತು ಎಕ್ಸ್ಪ್ಲಾಯಿಟೇಷನನ್ನು ಪ್ರಿವೆಂಟ್ ಮಾಡಲಿಕ್ಕೆ ನಮಗೆ ರೂಲ್ಸ್ ಬೇಕು. ಮತ್ತು ಒಂದು ಒಳ್ಳೆಯ ಸಮಾಜದಲ್ಲಿ ಸ್ಟೇಬಲ್ ಆಗಿರಬೇಕು ಅಥವಾ ಸೊಸೈಟಿ ಸ್ಥಿರವಾಗಿ ಮುಂದುವರಿಬೇಕು ಅಂತಂದರೆ ಅಲ್ಲಿ ಒಳ್ಳೆಯ ನಿಯಮಗಳಿರಬೇಕು. ಸ್ಟೇಬಲ್ ರೂಲ್ ಬೇಸ್ಡ್ ಸೊಸೈಟಿ ಇಸ್ ಎಸೆನ್ಷಿಯಲ್ ಫಾರ್ ಡೆವಲಪ್ಮೆಂಟ್, ಇಕನಾಮಿ ಆ್ಯಂಡ್ ನೇಷನ್ ಬಿಲ್ಡಿಂಗ್. ಸಣ್ಣ ತಳಮಟ್ಟದಿಂದ ಇಡೀ ರಾಷ್ಟ್ರ ನಿರ್ಮಾಣದ ತನಕ ನಮಗೆ ರೂಲ್ಸ್ಗಳು ಬೇಕೇ ಬೇಕು. ಹಾಗಾದರೆ ರೂಲ್ಸ್ ಹೇಗೆ ವರ್ಕ್ ಆಗುತ್ತೆ? ಮೊದಲನೇದಾಗಿ ರೂಲ್ಸನ್ನು ನಿರೂಪಿಸ್ತಾರೆ. ರೂಲ್ಸ್ ಆರ್ ಮೇಡ್. ಯಾರು ಅದನ್ನು ನಿರೂಪಿಸುವವರು ಅಥವಾ ರೂಪಿಸುವವರು? ರೂಲ್ಸ್ ಆರ್ ಲಾಸ್ ಆರ್ ಮೇಡ್ ಬೈ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇನ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ಸ್. ನಾವು ಯಾರಿಗೆ ವೋಟ್ ಹಾಕಿ ಅಥವಾ ಮತ ಚಲಾಯಿಸಿ ಕಳಿಸಿರ್ತೇವೋ ನಮ್ಮ ಜನಪ್ರತಿನಿಧಿಗಳು, ರಾಜ್ಯದಲ್ಲಿರ್ಬೋದು ಕೇಂದ್ರದಲ್ಲಿರ್ಬೋದು, ಅವರು ಕಾನೂನುಗಳನ್ನು ನಿರೂಪಿಸ್ತಾರೆ. ಆಮೇಲೆ ಅದನ್ನು ಸರ್ಕಾರದ ಅಧಿಕಾರಿಗಳು, ಅಡ್ಮಿನಿಸ್ಟ್ರೇಷನ್ನು ಮತ್ತು ಮಂತ್ರಿ ಮಂಡಲ, ಈ ಒಂದು ಎಕ್ಸಿಕ್ಯೂಟಿವ್ ಅಂತ ಕರೀತೇವೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ. ಮೊದಲನೇ ಹಂತ ನಿಯಮಗಳನ್ನು ರೂಪಿಸುವುದು, ಎರಡನೇ ಹಂತ ಅವುಗಳನ್ನು ಜಾರಿಗೊಳಿಸೋದು, ಇಂಪ್ಲಿಮೆಂಟ್ ಮಾಡೋದು, ಮೂರನೇ ಹಂತ ಎನ್ಫೋರ್ಸ್ಡ್. ಅಂದರೆ ಇಫ್ ಸಮ್ ಒನ್ ಬ್ರೇಕ್ಸ್ ದಿ ಲಾ, ಇನ್ಸ್ಟಿಟ್ಯೂಷನ್ಸ್ ಲೈಕ್ ಪೊಲೀಸ್ ಆ್ಯಂಡ್ ಕೋರ್ಟ್ಸ್ ಟೇಕ್ ಆ್ಯಕ್ಷನ್. ರೂಲ್ಸ್ಗಳನ್ನು ಫಾಲೋ ಮಾಡೋದು ಒಂದು, ಎಲ್ಲರೂ ಅದನ್ನು ಫಾಲೋ ಮಾಡ್ತಾ ಇರ್ತಾರೆ. ಯಾರಾದರೂ ಉಲ್ಲಂಘಿಸಿದರೆ ಅವರಿಗೆ ಶಿಕ್ಷೆ ಅಥವಾ ಅವರಿಗೆ ಸರಿಯಾದ ಕ್ರಮವನ್ನು ಕೈಗೊಳ್ಳಲಿಕ್ಕೆ ಪೊಲೀಸ್ ವ್ಯವಸ್ಥೆ, ನ್ಯಾಯಾಂಗ ಇದೆ. ಮತ್ತು ಸಿಟಿಸನ್ಸ್ ಫಾಲೋ ಲಾಸ್ ಔಟ್ ಆಫ್ ರೆಸ್ಪೆಕ್ಟ್. ಶಿಕ್ಷಣವನ್ನು ಪಡ್ಕೊಂಡ ಮೇಲೆ ನಮಗೆ ರೂಲ್ಸ್ಗಳ ಒಂದು ಮಹತ್ವ ಗೊತ್ತಾಗುತ್ತೆ. ಸಮಾಜದಲ್ಲಿ ಯಾಕೆ ಇದು ಅವಶ್ಯಕತೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಅದನ್ನು ಗೌರವಿಸ್ತೇವೆ, ಅವೇರ್ನೆಸ್ ಮೂಡುತ್ತೆ. ಮತ್ತು ನಮ್ಮ ಸೆನ್ಸ್ ಆಫ್ ಡ್ಯೂಟಿ, ಇದು ನಮ್ಮ ಕರ್ತವ್ಯ ಅನ್ನೋದು ಮನವರಿಕೆ ಆಗ್ತಾ ಹೋಗುತ್ತೆ. ಅದೆಲ್ಲದರಿಂದ ನಾವೇನನ್ನು ಕಟ್ಟಬಹುದು? ಜಸ್ಟ್ ಆ್ಯಂಡ್ ಸ್ಟ್ರಾಂಗ್ ನೇಷನ್. ಪ್ರತಿಯೊಬ್ಬರ ಹಕ್ಕುಗಳಿಗೂ ರಕ್ಷಣೆ ಸಿಕ್ಕಿದಾಗ ದೇಶ ಶಾಂತಿ, ಸುವ್ಯವಸ್ಥೆ, ಯುನಿಟಿ, ಪ್ರೋಗ್ರೆಸ್ನತ್ತ ಸಾಗ್ತಾ ಹೋಗುತ್ತೆ. ಇದರಲ್ಲಿ ಯಾರ್ಯಾರು ಬರ್ತಾರೆ ರೂಲ್ಸ್ ಅಂತ ಬಂದಾಗ? ಸಿಟಿಸನ್ಸ್ ಏನು ಮಾಡ್ತಾರೆ? ನಾವು ನೀವೆಲ್ಲ ಏನು ಮಾಡ್ತೇವೆ? ರೂಲ್ಸನ್ನು ಫಾಲೋ ಮಾಡ್ತೇವೆ ಮತ್ತು ಬೇರೆಯವರ ಹಕ್ಕುಗಳನ್ನು ಗೌರವಿಸ್ತೇವೆ. ಗೌರ್ಮೆಂಟ್ ಏನು ಮಾಡುತ್ತೆ? ರೂಲ್ಸನ್ನು ರೂಪಿಸೋದು ಮತ್ತು ಅದನ್ನು ಇಂಪ್ಲಿಮೆಂಟ್ ಮಾಡೋದು. ಯಾವ ಉದ್ದೇಶಕ್ಕೋಸ್ಕರ? ಫಾರ್ ಪಬ್ಲಿಕ್ ಗುಡ್, ಎಲ್ಲರಿಗೂ ಒಳ್ಳೆಯದಾಗಲಿ, ಸಾರ್ವಜನಿಕರಿಗೆ ಅನ್ನುವಂಥ ಉದ್ದೇಶ. ಇನ್ನು ಇನ್ಸ್ಟಿಟ್ಯೂಷನ್ಗಳು, ಕೋರ್ಟ್ಸು, ಪೊಲೀಸು ಮತ್ತು ಬೇರೆ ಬೇರೆ ಬಾಡೀಸ್ಗಳೆಲ್ಲ ಲಾ ಮತ್ತು ಈ ಜಸ್ಟಿಸನ್ನು ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಚರ್ಚೆ ಮಾಡಿ ಫೈನಲ್ ಆಗಿ ಎಲ್ರಿಗೂ ನ್ಯಾಯ ಸಿಗಬೇಕು. ಆ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಥವಾ ಎನ್ಫೋರ್ಸ್ ಮಾಡುತ್ತೆ.
ಸೊಸೈಟಿ ಇರೋದು ಫೈನಲ್ ಆಗಿ ಒಂದಕ್ಕೊಂದು ಪರಸ್ಪರ ಸಾಮರಸ್ಯವನ್ನು ಮೂಡಿಸ್ಕೊಂಡು ಕೋಆಪರೇಷನ್ ಹಾರ್ಮನಿ ಬಿಲ್ಡ್ ಮಾಡಿ ಟೋಟಲ್ ಆಗಿ ಫೈನಲ್ ಆಗಿ ಇಡೀ ದೇಶವನ್ನು ಒಳ್ಳೆಯ ದೇಶವನ್ನಾಗಿ ರೂಪಿಸಲಿಕ್ಕೆ ಇದೆಲ್ಲ ಒಂದು ಸ್ಟೇಕ್ ಹೋಲ್ಡರ್ ಥರ ಎಲ್ಲವೂ ಸಹ ಒಂದು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಸಿಟಿಸನ್ಸ್ ಇರಬಹುದು, ಗೌರ್ಮೆಂಟು, ಇನ್ಸ್ಟಿಟ್ಯೂಷನ್ಸು, ಸೊಸೈಟಿ. ಸೊ ಆಲ್ ಆರ್ ಬೌಂಡ್ ಬೈ ದಿ ಲಾ ಇನ್ಕ್ಲೂಡಿಂಗ್ ದಿ ಗೌರ್ಮೆಂಟ್. ಇವಾಗ ಪ್ರತಿಯೊಬ್ಬರಿಗೂ ರೂಲ್ಸ್ ಅಪ್ಲೈ ಆಗುತ್ತೆ. ನಾವೇ ಕಳಿಸಿದಂತಹ ಜನಪ್ರತಿನಿಧಿಗಳಿರಬಹುದು, ಅವರು ರೂಲ್ಸನ್ನು ರೂಪಿಸಿರಬಹುದು, ಆದರೆ ಮೊದಲಿಂದ ಬಂದಿರುವಂಥ ರೂಲ್ಸ್ಗಳು ಇವರಿಗೂ ಅಪ್ಲೈ ಆಗುತ್ತೆ, ಗೌರ್ಮೆಂಟಿಗೂ ಸಹ ರೂಲ್ಸ್ ಅಪ್ಲೈ ಆಗುತ್ತೆ. ದೇ ಆರ್ ಬೌಂಡ್ ಬೈ ದಿ ಲಾ, ಕಾನ್ಸ್ಟಿಟ್ಯೂಷನ್, ಮದರ್ ಆಫ್ ಆಲ್ ಲಾ. ಹಾಗಾಗಿ ರೂಲ್ಸ್ ಆರ್ ದಿ ಫೌಂಡೇಶನ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ದಿ ಇಂಡಿಯನ್ ಸ್ಟೇಟ್. ನಮಗೆ ನಮ್ಮ ದೇಶ ಸುಭದ್ರವಾಗಿ ಸಾಗಬೇಕು, ಮತ್ತು ನಮ್ಮ ಸಂವಿಧಾನ ಏನಿದೆ ಅದಕ್ಕೆಲ್ಲದಕ್ಕೂ ಫೌಂಡೇಶನ್ ಅಂದರೆ ಈ ಒಂದು ರೂಲ್ಸ್ಗಳು. ಪಾರ್ಲಿಮೆಂಟು, ಎಕ್ಸಿಕ್ಯೂಟಿವ್, ಜುಡಿಷಿಯರಿ, ಲೋಕಲ್ ಬಾಡೀಸು ಎಲ್ಲ ಸಹ ಇರೋದು ಯಾಕೆ ಅಂತಂದರೆ ರೂಲ್ಸನ್ನು ರೂಪಿಸಲಿಕ್ಕೆ, ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಎನ್ಫೋರ್ಸ್ ಮಾಡಲಿಕ್ಕೆ. ರೂಲ್ಸ್ ಅಂತ ಮೊದಲನೇ ಕಾನ್ಸೆಪ್ಟ್ ನಮ್ಮದು. ಎಲ್ಲವೂ ಸಹ ಈ ರೂಲ್ಸ್ ಬೇಸಿಸ್ ಮೇಲೆ ನಡೀತಾ ಇರೋದು. ಹಾಗಾಗಿ ಮುಂದೆ ನಿಮಗೆ ಫಂಡಮೆಂಟಲ್ ರೈಟ್ಸು, DPSP, ಬೇರೆ ಬೇರೆ ಕಾನ್ಸೆಪ್ಟ್ ಬರುತ್ತೆ. ಎಲ್ಲ ಕಡೆ ಈ ರೂಲ್ಸ್ ಎಕ್ಸ್ಟೆಂಡ್ ಆಗ್ತಾ ಇದೆ ಅಷ್ಟೆ. ಇದು ತನ್ನ ವ್ಯಾಪ್ತಿನ ವಿಸ್ತರಿಸ್ಕೊಳ್ತಾ ಇದೆ. ಇದು ಬೇಸಿಕ್. ಸೊ ಅದ್ರ ಜೊತೆ ಕಾನ್ಸ್ಟಿಟ್ಯೂಷನ್ ಕೆಲವೊಂದು ಗುರಿಗಳನ್ನು ಇಟ್ಕೊಂಡಿದೆ. ನಮ್ಮ ಸಮಾಜ ಹೇಗಿರಬೇಕು ಅಂದರೆ ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ, ಫ್ರೆಟರ್ನಿಟಿ ಎಲ್ಲ ತುಂಬಿ ತುಳುಕಾಡ್ತಾ ಇರಬೇಕು. ಸಮಾಜ ಸಮೃದ್ಧಿಯಿಂದ ಕಂಗೊಳಿಸಬೇಕು. ಇದು ಸಂವಿಧಾನವನ್ನು ರೂಪಿಸಿರುವಂತಹ ಶಿಲ್ಪಿಗಳ ಒಂದು ಆಶಯ. ಹಾಗಾಗಿ ಅದು ಯಾವಾಗ ಸಾಧ್ಯ ಆಗುತ್ತೆ ಅಂತಂದರೆ ಓನ್ಲಿ ಇನ್ ಅ ರೂಲ್ ಬೇಸ್ಡ್ ಸೊಸೈಟಿ. ನಿಯಮಗಳು ಚೆನ್ನಾಗಿದ್ದಾಗ, ಸಮರ್ಪಕವಾಗಿ ಜಾರಿಯಾದಾಗ, ಅದನ್ನು ಉಲ್ಲಂಘಿಸುವವರಿಗೆ ಶಿಕ್ಷೆ ಆದಾಗ ಅಲ್ವಾ. ಇಲ್ಲಿ ರೂಲ್ಸ್ ಆರ್ ನಾಟ್ ರಿಸ್ಟ್ರಿಕ್ಷನ್ಸ್, ದೇ ಆರ್ ಪ್ರೊಟೆಕ್ಟರ್ಸ್. ಅದು ಪ್ರೊಟೆಕ್ಟ್ ಮಾಡಲಿಕ್ಕಿರೋದು. ವೀಕ್ ಇರೋರನ್ನು ಪ್ರೊಟೆಕ್ಟ್ ಮಾಡುತ್ತೆ, ಸ್ಟ್ರಾಂಗ್ ಇರೋರಿಗೆ ಗೈಡ್ ಮಾಡುತ್ತೆ, ಫೈನಲ್ ಆಗಿ ಒಂದು ಜಸ್ಟ್ ಮತ್ತು ಸಿವಿಲೈಸ್ಡ್ ಸೊಸೈಟಿಯನ್ನು ಅದು ಕ್ರಿಯೇಟ್ ಮಾಡುತ್ತೆ. ಇದು ರೂಲ್ಸಿಗೆ ಸಂಬಂಧಪಟ್ಟ ಹಾಗೆ ನಾವು ತಿಳ್ಕೊಳ್ಬೇಕಾಗಿರೋದು. ಸಿಂಪಲ್ ಕಾನ್ಸೆಪ್ಟು. ಇದಕ್ಕೇನು ಬಹಳ ದೊಡ್ಡ ಟೆಸ್ಟ್ ತಗೊಳ್ಬೇಕಾದ ಅವಶ್ಯಕತೆ ಇಲ್ಲ. ಆದರೂ ಒಂದು ಸಾರಿ ಟೆಸ್ಟ್ ತಗೊಂಡು ಟ್ರೈ ಮಾಡಿ. ರೂಲ್ಸ್ ಯಾಕೆ ಬೇಕು ಅಂತ ಒಂದು ಪರಿಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಇದ್ದರೆ ಈ ವಿಡಿಯೋದ ಉದ್ದೇಶ ಸಾರ್ಥಕ ಆದ ಹಾಗೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.